ಸೊ ಈಗ ನಾನು 5 ರಿಡಲ್ಸ್ಗಳನ್ನ ಕೇಳ್ತೀನಿ. ಯಾರ್ಯಾರಿಗೆ ಆನ್ಸರ್ಸ್ ಗೊತ್ತಿರುತ್ತೆ ಎಲ್ಲರೂ ಕಮೆಂಟಲ್ಲಿ ಫಸ್ಟ್ ರಿಡಲ್ ಆನ್ಸರು, ಸೆಕೆಂಡ್ ರಿಡಲ್ ಆನ್ಸರು. ಸೊ ನಿಮಗೆ 5ನೇ ರಿಡಲ್ಗೆ ಆನ್ಸರ್ ಗೊತ್ತಿತ್ತು, ಇನ್ನು ಫೋರ್ತ್ ಎಲ್ಲ 4 ಆನ್ಸರ್ಗಳು ಗೊತ್ತಿಲ್ಲ ಅಂತಂದರೆ, ಸೊ ನಿಮ್ಗೆ ಯಾವ ರಿಡಲ್ಸಿಗೆ ಆನ್ಸರ್ ಗೊತ್ತಿದೆಯೋ ಆ ರಿಡಲ್ಸು ನಂಬರ್ ಹಾಕ್ಬಿಟ್ಟು ಆನ್ಸರ್ ಮಾಡಿ. ಸೊ ನಾನು ಫಸ್ಟು ರಿಡಲ್ ಕೇಳ್ತಾ ಇದ್ದೀನಿ. ಫಸ್ಟ್ ಒಗಟು ಬಂದು, ನಾವು ಇದನ್ನು ಯೂಸ್ ಮಾಡೋದಕ್ಕೆ ಮುಂಚೆ ಇದು ಬ್ರೇಕ್ ಆಗುತ್ತೆ, ಒಡೆದೋಗುತ್ತೆ. ಏನದು? ಸೊ ಯೂಸೇ ಮಾಡೋಕ್ಕಾಗಲ್ಲ, ಬಟ್ ಇದನ್ನು ನಾವು ಯೂಸ್ ಮಾಡ್ತೀವಿ. ಯೂಸ್ ಮಾಡೋಕ್ಕೆ ಮುಂಚೆನೇ ಒಡೆದೋಗುವಂಥದ್ದು ಏನು? ಯೂಸ್ ಮಾಡೋಕ್ಕೆ ಮುಂಚೆನೇ ಒಡೆದೋಗುತ್ತೆ, ಬಟ್ ಇದು ಬ್ರೇಕ್ ಆದಮೇಲೂ ಸಹ ನಾವು ಯೂಸ್ ಮಾಡ್ತೀವಿ. ಏನದು? ಸೊ ಇದು ಫಸ್ಟು ಒಗಟು ಬಂದು. ಸೆಕೆಂಡ್ ರಿಡಲ್ ಬಂದು, ಇದಕ್ಕೆ ಅಲ್ಲಿದೆ ಬಟ್ ಇದು ಕಚ್ಚಲ್ಲ. ಈ ವಸ್ತುವಿಗೆ ಅಲ್ಲಿದೆ ಬಟ್ ಇದು ಕಚ್ಚಲ್ಲ. ಸೊ ಏನಿರ್ಬೋದು ಇದು? ತುಂಬ ತುಂಬ ತುಂಬಾ ಈಸಿಯಾಗಿರುವಂಥದ್ದು ಇದು. ಈ ಕ್ವಶನ್ ಸೆಕೆಂಡ್ ಒನ್ ಎಲ್ಲರಿಗೂ ಗೊತ್ತಿರೋದು. ಇದು ಕಾಮನ್ಲಿ ಎಲ್ಲ ಕೇಳಿರ್ತೀರ. ಸೊ ಅಷ್ಟು ಈಸಿಯಾಗಿರುವಂಥ ರಿಡಲ್ ಇದು. ಥರ್ಡ್ ರಿಡಲ್, ಇದು ಕೇಳೋದಕ್ಕೆ ತುಂಬ ಕಾಮಿಡಿಯಾಗಿದೆ, ಬಟ್ ಇದೇನು ಡಬಲ್ ಮೀನಿಂಗ್ ಕ್ವಶನ್ ಅಂತೂ ಅಲ್ಲವೇ ಅಲ್ಲ. ಸೊ ಇದು ಮುಟ್ಟೋದಕ್ಕೆ ಮೆತ್ತಗಿರುತ್ತೆ, ಕೆಳಗೆ ಮುಟ್ಟಿದ್ರೆ ಮೇಲೆ ಬರುತ್ತೆ. ಏನದು? ನಾನು ರಿಡಲ್ಸ್ ಕೇಳ್ತಾ ಇದ್ದೀನಿ, ನೋ ಡಬಲ್ ಮೀನಿಂಗ್ ಕ್ವಶನ್ಸ್. ಕೇಳೋದಕ್ಕೆ ಸ್ವಲ್ಪ ಡಬಲ್ ಮೀನಿಂಗ್ ಅನಿಸುತ್ತೆ. ಇದು ಮುಟ್ಟೋದಕ್ಕೆ ಮೆತ್ತಗಿರುತ್ತೆ, ಬಟ್ ಕೆಳಗೆ ಮುಟ್ಟಿದ್ರೆ ಮೇಲೆ ಬರುತ್ತೆ. ಏನದು? ಥಿಂಕ್ ಮಾಡಿ ಆನ್ಸರ್ ಮಾಡಿ. ತುಂಬ ತುಂಬ ಬುದ್ಧಿವಂತರಿಗೆ ಮಾತ್ರ. ನನಗೆ ರೆಕ್ಕೆನೇ ಇಲ್ಲ, ಆದರೂ ನಾನು ಹಾರ್ತೀನಿ. ನನಗೆ ಕಣ್ಣೂ ಇಲ್ಲ, ಬಟ್ ಆದರೂ ನಾನು ಅಳ್ತೀನಿ. ಏನಿದು? ಏನಿರ್ಬೋದು? ತುಂಬ 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 ಈಸಿ, ಬಟ್ ನೀವು ಯೋಚನೆ ಮಾಡಿದ್ರೆ ಇದು ಎಲ್ಲ ಕಡೆನೂ ಇರುತ್ತೆ. ಇಡೀ ಪ್ರಪಂಚದಲ್ಲಿ ನೀವು ಯಾವುದೇ ಪ್ಲೇಸ್ಗೆ ಹೋಗಿ, ಯಾವುದೇ ಊರಿಗೆ ಹೋಗಿ, ಯಾವುದೇ ಕಂಟ್ರಿಗೆ ಹೋಗಿ, ಅಲ್ಲಿ ಎಲ್ಲ ಕಡೆ ಇದಿರುತ್ತೆ. ಸೊ ತುಂಬ ಈಸಿ, ಗೆಸ್ ಮಾಡಿ. ಫೋರ್ತ್ ಒನ್ ಆಯಿತು ಅನಿಸುತ್ತೆ. ಈಗ ಫಿಫ್ತ್ ಒನ್, ನನಗೆ ಕುತ್ತಿಗೆ ಇದೆ ಬಟ್ ತಲೆನೇ ಇಲ್ಲ. ನನಗೆ 2 ತೋಳುಗಳಿದ್ದಾವೆ ಬಟ್ ನನಗೆ ಕೈಗಳೇ ಇಲ್ಲ. ಯಾರು ನಾನು? ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ನನಗೆ ಕುತ್ತಿಗೆ ಇದೆ ಬಟ್ ಕತ್ತಿಲ್ಲ, 2 ತೋಳುಗಳು ಇದ್ದಾವೆ ಬಟ್ ನನಗೆ ಕೈಗಳೇ ಇಲ್ಲ. ಸೊ ಯಾರು ನಾನು? ಜಸ್ಟ್ ಗೆಸ್ ಮಾಡಿ, ತುಂಬ ಈಸಿ, ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಇಷ್ಟು ಕ್ವಶನ್ಸ್ಗಳಿಗೆ, ಇಷ್ಟು ರಿಡಲ್ಸ್ಗಳಿಗೆ, 5 ರಿಡಲ್ಸ್ಗಳಿಗೆ ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಸೊ ನನಗೆ ಗೊತ್ತಾಗಲಿ ಅಂದರೆ ಪರವಾಗಿಲ್ಲ, ಯಾವುದಕ್ಕೆ ಗೊತ್ತಾಗಿರುತ್ತೆ ಅದಕ್ಕೆ ನೀವು ಆ ನಂಬರ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಓಕೆ.